ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಇವಾಗ ಟೊಮೆಟೊ ಬೆಲೆ ತುಂಬಾ ಕಮ್ಮಿ ಆಗ್ಬಿಟ್ಟಿದೆ. ಅದರಿಂದ ನಾವೇನ್ ಮಾಡ್ಬೇಕು? ಟೊಮೆಟೊ ಕೆಚಪ್ ಮಾಡಬೇಕು. ಟೊಮೆಟೊ ಕೆಚಪ್ ಮನೇಲೆ ಮಾಡಿದ್ರೆ ಮಕ್ಕಳು ಲೊಟ್ಟೆ ಹೊಡ್ಕೊಂಡು ತಿಂತಾರೆ. ಯಾವ ಕೆಮಿಕಲ್ಸ್ ಅದು ಇದು ಆಳು ಮುಳು ಇರಲ್ಲ. ಮನೆಯಲ್ಲೇ ನಾವು ಶುದ್ಧವಾಗಿ ಮಾಡಬಹುದು. ಅದಕ್ಕೆ ನಾವು ಮನೆಯಲ್ಲಿ ಈ ಟೊಮೆಟೊ ಕಮ್ಮಿ ಇದ್ದಾಗ ಮಾಡ್ಕೊಳ್ಬಹುದು. ನಾನು ಹೇಗೆ ಮಾಡಿದೆ ತೋರಿಸ್ತೀನಿ. ನೀವು ನಿಮ್ಮ ಮನೆಯಲ್ಲಿ ಆದಷ್ಟು ಮಾಡಿ ನಿಮ್ಮ ಮಕ್ಕಳಿಗೆ ಕೊಡಿ. ನಾನಿಲ್ಲಿ 3/4 kg ಅಷ್ಟು ಟೊಮೆಟೊ ಹಾಕೊಂಡೆ. ಆಮೇಲೆ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ. ಒಣಮೆಣಸಿನ್ಕಾಯಿ 2 ಥರ ಹಾಕೋಬಹುದು. ನಾನು ಬರೀ ಖಾರದ್ದು ಹಾಕೊಂಡಿದ್ದೀನಿ. ಬ್ಯಾಡ್ಗೆ ಹಾಕೊಂಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಆಮೇಲೆ ಶುಂಠಿ ಈರುಳ್ಳಿ ಹಾಕೊಂಡಿದ್ದೀನಿ ಸ್ನೇಹಿತರೆ. ಇದು ಮತ್ತೆ ಚಕ್ಕೆ ಲವಂಗ ಸಹ ಹಾಕೊಳ್ಬಹುದು. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಒಂದು ಸ್ವಲ್ಪ ಮಟ್ಟಿಗೆ, ಎಷ್ಟು ಅಂದ್ರೆ ಒಂದು ಅರ್ಧ ಲೋಟ ಅಷ್ಟು ನೀರು ಹಾಕ್ಬಿಟ್ಟು ಬೇಯ್ಲಿಕ್ಕೆ ಬಿಟ್ಬಿಡೋಣ. ಚೆನ್ನಾಗಿ ಬೇಯ್ತಾ ಇರಲಿ. ಒಂದು ಸಣ್ಣ ಮುಚ್ಚಳ ಇಟ್ಬಿಟ್ಟು ಸುಮ್ಮನೆ ಆಗ್ಬಿಡೋಣ ಸ್ನೇಹಿತರೆ. ಅದು ಚೆನ್ನಾಗಿ ಬೇಯ್ತಾ ಇರುತ್ತಾ ಸಣ್ಣ ಉರಿಯಲ್ಲಿ ಎಷ್ಟೊತ್ತಾದ್ರೂ ಬಿಟ್ಬಿಡಿ. ನೀರಿನ ಅಂಶ ಅದರಲ್ಲೂ ಬಿಟ್ಬಿಡುತ್ತೆ ಟೊಮೆಟೊದಲ್ಲೂ. ನಾವು ಇಷ್ಟೇ ಹಾಕಿದೀವಿ ನೀರು ಅನ್ನೋದೇನಿಲ್ಲ. ನೋಡಿ ಹೀಗಿರುತ್ತೆ. ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಣ್ಣಗೆ ಬೇಯಿಸ್ಬಿಟ್ಟು ನೀವು ಬೇರೆ ಕೆಲಸ ಮಾಡ್ಕೊಳ್ತಾ ಇರಬಹುದು. ಅದು ಅಂಶ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಬೇಕು. ಇವಾಗ ನೋಡಿ ಈ ರೀತಿ ಕುದೀತಾ ಇದೆ. ಇನ್ನು ಚೆನ್ನಾಗಿ ಟೊಮೆಟೊ ಬೇಯಬೇಕು. ಬೆಂದಾದ್ಮೇಲೆ ಹೇಗಿದೆ ಏನೋ ತೋರಿಸ್ತೀನಿ ನೋಡಿ. ಮನೆಯಲ್ಲಿ ಸಿಂಪಲ್ ಆಗಿ ಮಾಡಿದ್ರೆ ಮಕ್ಕಳು ಲೊಟ್ಟೆ ಹೊಡ್ಕೊಂಡು ತಿಂತಾರೆ. ಎಲ್ಲಾ ಮಕ್ಳಿಗೂ ಈ ಟೊಮೆಟೊ ಕೆಚಪ್ ಅಂದ್ರೆ ಪಂಚ ಪ್ರಾಣ. ದೊಡ್ಡವ್ರಿಗೂ ಇಷ್ಟನೇ, ಆದ್ರೆ ಆರೋಗ್ಯಕ್ಕೆ ಒಳ್ಳೇದೇ ನಮ್ಮ ಮನೆಯಲ್ಲಿ ನಾವು ಮಾಡೋದು ಅಂದ್ಬಿಟ್ಟು. ಹಾಗಾಗಿ ನಾನು ಅವಾಗ ಈ ಟೊಮೆಟೊ ಕೆಚಪ್, ತೊಕ್ಕು, ಚಟ್ನಿ ಹೀಗೆ ಹಲವಾರು ನಾನು ಕಮ್ಮಿ ಇದ್ದಾಗಲೇ ಮಾಡ್ತೀನಿ. ಟೊಮೆಟೊ ಬಾತ್ ಆಗಲಿ, ಗೊಜ್ಜಾಗಲಿ, ಗೊತ್ತಲ್ಲ ಟೊಮೆಟೊ ರಸಮ್ಮು, ಹೀಗೆ ಅನೇಕ ರೀತಿಯ ಅಡುಗೆಗಳನ್ನ ನಾವು ಟೊಮೆಟೊದಲ್ಲಿ ಮಾಡಬಹುದು. ಹಾಗೆ ಎಲ್ಲ ನಾನು ಟೊಮೆಟೊ ಕಮ್ಮಿ ಇದ್ದಾಗ ಏನು ಕಮ್ಮಿ ಇರುತ್ತೆ, ಯಾವ ಸೀಸನಲ್ಲಿ ಏನು ಸಿಗುತ್ತೆ ಅದನ್ನ ಚೆನ್ನಾಗಿ ಎಂಜಾಯ್ ಮಾಡೋದೇ ನನ್ನ ಆಸೆ. ಹಾಗೆ ಚೆನ್ನಾಗಿ ಟೊಮೆಟೊ ಬೆಂದಾಯಿತು. ಇವಾಗ ನಾನು ಸೋಸ್ಕೊಳ್ತಾ ಇದ್ದೀನಿ. ನೀರಿನ ಅಂಶ ಇದ್ದೇ ಇರುತ್ತೆ. ಯಾಕಂದ್ರೆ ನಾವು ಹಾಕಿರೋದು ಸ್ವಲ್ಪ ಮಟ್ಟಿಗೆ ಹಾಕಿದ್ರು ಇದರಲ್ಲಿರೋ ಟೊಮೆಟೊದಲ್ಲಿ ನೀರು ಬಿಟ್ಬಿಡುತ್ತೆ. ಟೊಮೆಟೊ ಸ್ವಲ್ಪ ಬಸ್ದ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಆ ನೀರನ್ನು ಪಕ್ಕಕ್ಕೆ ಇಟ್ಕೊಂಡಿರ್ರಿ. ಇದನ್ನ ಮಿಕ್ಸಿಯಲ್ಲಿ ರುಬ್ಬಿ ಇವಾಗ ನೋಡಿ ಸೋಸ್ಕೋಬೇಕು. ನೋಡಿ ಚೆನ್ನಾಗಿ ಸೋಸ್ಕೊಂಡು ಜರಡಿಯಲ್ಲಿ ಸ್ವಲ್ಪ ಹಿಂಗೆ ಸ್ಪೂನಲ್ಲಿ ಕೈ ಆಡಿಸಿದ್ರೆ ಸಾಕು ಸ್ನೇಹಿತರೆ. ಅದು ಎಲ್ಲ ಜರಡಿಯಿಂದ ಕೆಳಗಡೆ ಹೋಗಿ ಈ ರೀತಿ ನಯಸ್ಸಾಗಿರುತ್ತೆ. ಸ್ವಲ್ಪ ಮಟ್ಟಿಗೆ ಏನಾದರೂ ತರಿ ಇದ್ದಿದ್ದೆಲ್ಲ ಹೋಗ್ಬಿಡುತ್ತೆ ಸ್ನೇಹಿತರೆ. ಈ ರೀತಿ ಮಾಡ್ಕೊಂಡು ನೋಡಿ. ಮನೆಯಲ್ಲೇ ಸಿಂಪಲ್ ಆಗಿ ಟೊಮೆಟೊ ಕೆಚಪ್ ಮಾಡ್ಬೋದು. ತರಿ ನೋಡ್ರಿ ಇಷ್ಟು ಬಂದಿರುತ್ತೆ. ನಾವು ಎಷ್ಟೇ ನುಣ್ಣು ರುಬ್ಬಿದ್ರೂ ಇಷ್ಟು ಮಟ್ಟಿಗೆ ನಮಗೆ ತರಿ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ. ಇವಾಗ ಕಾರ್ನ್ಫ್ಲೋರ್ನ 1 ಟೀ ಸ್ಪೂನು ಒಂದು ಬೌಲಲ್ಲಿ ಹಾಕಿ ನೀರು ಹಾಕಿ ಕಲಸಿಟ್ಕೊಳ್ತೀನಿ ಸ್ನೇಹಿತರೆ. ಇವಾಗ ಸ್ಟವ್ ಮೇಲೆ ಈ ರುಬ್ಬಿ ಜರಡಿ ಹಿಡ್ದಿರುವಂತಹ ಟೊಮೆಟೊ ಕೆಚಪ್ಪು ರಸಮ್ ಅದನ್ನು ಹಾಕಿ ನಾನು ಚೆನ್ನಾಗಿ ಇವಾಗ ಕೈ ಆಡಿಸ್ತಾ ಇದ್ದೀನಿ. ನಮಗೆ ಎಷ್ಟು ಮಟ್ಟಿಗೆ ಬೇಕು ಅದನ್ನ ನೋಡಿಕೊಂಡು ನಾವು ಕೈ ಆಡಿಸ್ತಾನೆ ಇರಬೇಕು. ಇಲ್ಲಾಂದರೆ ಕೆಳಗಡೆ ತಳ ಸೀದ್ಬಿಡುತ್ತೆ, ಬೇಗನೆ ಆಗ್ಬಿಡುತ್ತೆ. ನೀರಿನ ಅಂಶ ಏನಿತ್ತು ಇವಾಗ ಏನಿದ್ರು 1-2 ಐಟಮ್ ಹಾಕ್ಬಿಡ್ತೀನಿ. ಇವಾಗ ನೀರಿನ ಅಂಶ ಎಷ್ಟು ಮಟ್ಟಿಗೆ ಇದು ನೋಡಿ ನೀಟಾಗಿ ಗೊತ್ತಾಗುತ್ತೆ ನಮಗೆ. ಈಗ ಇದು ಸಾಕಾ ಇನ್ನೂ ಬೇಕಾ ಅಂದ್ಕೊಂಡು ಇಷ್ಟು ಮಟ್ಟಿಗೆ ಬೆಂದಿದ್ರೆ ಸಾಕು ಸ್ನೇಹಿತರೆ. ಇವಾಗ ಸಕ್ಕರೆ ಹಾಕ್ಕೊಂಡಿದ್ದೀನಿ. ನಿಮಗೆ ಸ್ವಲ್ಪ ಹೆಚ್ಚು ಸಕ್ಕರೆ ಬೇಕು ಅಂದರೆ ಸಕ್ಕರೆ ಹಾಕೊಳ್ಳಿ, ಇಲ್ಲ ನಮಗೆ ಕಮ್ಮಿ ಬೇಕು ಅಂದರೆ ಕಮ್ಮಿ ಸಹ ಹಾಕ್ಕೊಳ್ಬಹುದು. ತುಂಬ ಸ್ವೀಟ್ ಇದ್ರೂ ಚೆನ್ನಾಗಿರಲ್ಲ. ಅಳತೆ ಪ್ರಕಾರನೇ ಹಾಕ್ಕೊಳ್ಬೇಕು. ನಾನಿಲ್ಲಿ 3 ಸ್ಪೂನ್ ಆಗೋಷ್ಟು ನಾನು ಹಾಕ್ಕೊಂಡಿದ್ದೀನಿ 3/4 kgಗೆ. ನೋಡಿ ಇವಾಗ ಈ ರೀತಿ ಕುದೀತಾ ಇದೆ. ಈಗ ಗಟ್ಟಿ ಆಗಿಬಿಡುತ್ತೆ ಅಂದ್ಕೊಳ್ಬೇಡಿ. ಇವಾಗ ನೋಡಿ ಕಾರ್ನ್ಫ್ಲೋರ್ದು ನೀರಲ್ಲಿ ಕಲಸಿಟ್ಟಿದ್ನಲ್ಲ ಇದನ್ನು ಹಾಕಿ 1-2 ರೌಂಡ್ ತಿರುಗಿಸಿದ್ರೆ ಕಲರು ಚೇಂಜ್ ಆಗುತ್ತೆ, ಜೊತೆಗೆ ನಮಗೆ ಕರೆಕ್ಟ್ ಆದ ಸಿಗುತ್ತೆ ಸ್ನೇಹಿತರೆ. ದಯವಿಟ್ಟು ನಿಮ್ಮ ಮನೆಯಲ್ಲಿ ಈ ರೀತಿ ಟೊಮೆಟೊ ಕೆಚಪ್ ಸಿಂಪಲ್ಲಾಗಿ ಈಸಿಯಾಗಿ ನೋ ಟೆನ್ಷನ್ ಮಾಡ್ಕೊಳ್ಳದೆ ನಿಮ್ಮ ಮಕ್ಕಳಿಗೆ ನಿಮ್ಮ ಕೈಯಾರೆ ಮಾಡಿ. ಹೇಗನ್ಸುತ್ತೆ ಕೋಮಲ ಸೌಜನ್ಯ ಯೂಟ್ಯೂಬ್ ಚಾನಲ್ ಹೀಗೆ ಹೆಚ್ಚೆಚ್ಚು ಒಳ್ಳೊಳ್ಳೆ ವಿಡಿಯೋದೊಂದಿಗೆ ಸಿಂಪಲ್ ಆಗಿರುವಂತಹ ಅಡುಗೆ ಮೂಲಕ ಬರ್ತೀನಿ. ಹೋಗಿ ಬರಲ್ಲ. ನಮಸ್ಕಾರ. ನಾನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.
ಹಲೋ ಸ್ನೇಹಿತರೆ, ಧನ್ಯವಾದ ಹೇಳ್ಬಿಟ್ಟೆ ಅಂದ ತಕ್ಷಣನೇ ನೀವು ಹಾಗೆ ಇರೋದಿಲ್ಲ. ನನ್ನನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರು, ಕಮೆಂಟ್ಸ್ ಮೂಲಕ ಅಭಿಪ್ರಾಯ ತಿಳಿಸಿ.